ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಈ ವರ್ಷ ನಾನು ಮಾರ್ಚ್ದಾಗ ಗುಜರಾತ್ಗೆ ಹೋಗಿದ್ದೆ. ಅಂದ್ರೆ ಗುಜರಾತ್ನ ಸೋಮನಾಥ, ದ್ವಾರಕೆಯ ದ್ವಾರಕಾಧೀಶ ಮತ್ತು ನಾಗೇಶ್ವರ ದರ್ಶನ ಮಾಡೋಕ್ಕಂತ ಹೋಗಿದ್ದೆ. ಸೋಮನಾಥ ಮತ್ತು ನಾಗೇಶ್ವರ ಇವೆರಡು ನಿಮಗೆ ಗೊತ್ತಿದ್ದಂಗೆ ದ್ವಾದಶ ಜ್ಯೋತಿರ್ಲಿಂಗಗಳೊಳಗೆ ಬರ್ತಾವೆ. ಆ್ಯಂಡ್ ದ್ವಾರಕಾಧೀಶ ಭಾರತದ 4 ಧಾಮಗಳಲ್ಲಿ ಒಂದು. ಸೊ ಒಂದೊಳ್ಳೆ ಸ್ಪಿರಿಚುವಲ್ ಟ್ರಿಪ್ನ ಡೀಟೇಲ್ಸ್ ಮತ್ತು ನನ್ನ ಜರ್ನಿ ಹೆಂಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ. ಏನಂದ್ರೆ ನಮ್ಮದು ಜರ್ನಿ ಸ್ಟಾರ್ಟ್ ಆಗೋದು ಹುಬ್ಳಿಯಿಂದ ಮುಂಬೈಗೆ ನಾನು ಸ್ಲೀಪರ್ ಬಸ್ ಬುಕ್ ಮಾಡಿದ್ದೆ. ಇದು ಮಾರ್ನಿಂಗ್ 8 ಗಂಟೆ ಹಂಗೆ ರೀಚ್ ಆಯಿತು ಮುಂಬೈಯಿಂದ ಮುಂಬೈ ಅಂದ್ರೆ ನಂಗೆ ಬಾಂದ್ರಾಯಿಂದ ಟ್ರೈನ್ ಇತ್ತು. ಇದು ಮಧ್ಯಾಹ್ನ 1:15 ಬಾಂದ್ರಾ ಟು ವೇರಾವಲ್ ಟ್ರೈನ್ ಇತ್ತು. ಏನಂದರೆ ಇದು ವೇರಾವಲ್ ಸೋಮನಾಥ್ಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್. ಸೊ ವೇರಾವಲ್ ಬುಕ್ ಮಾಡ್ಕೊಂಡಿದ್ದೆ. ವೇರಾವಲ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಗುರುವಾರ ಮಾರ್ನಿಂಗ್ 6:50ಗೆ ರೀಚ್ ಆಯ್ತು. ಸೋಮನಾಥಿಗೆ ವೇರಾವಲಿಂದ ನಿಮ್ಗೆ ಬಸ್ ಇರ್ತಾವೆ. ಇವು ಜಸ್ಟ್ 20 ರೂಪೀಸ್ ಟಿಕೆಟ್ ಸಿಗ್ತಾವೆ ನಿಮ್ಗೆ. ಅಂದ್ರೆ ಇದು ಗೌರ್ಮೆಂಟ್ ಬಸ್ಸಸ್ಸೇ ಇದಾವೆ ನಿಮಗೆಲ್ಲ. ಅಲ್ಲೇ ಇದು ಟೆಂಪಲ್ ನಿಯರ್ನೇ ಸ್ಟಾಪ್ ಮಾಡ್ತಾವೆ. ನೀವು ಅಲ್ಲಿ ಹೋಗಿ ರೂಮ್ ತೊಗೊಂಡ್ರೆ ನಿಮಗೆ 700 to 800ಗೆ ರೂಮ್ ಸಿಗ್ತಾವೆ. ಆ್ಯಂಡ್ ನೀವು ಒಬ್ಬರೇ ಏನಾದರೂ ಹೋಗಿದ್ರಿ ಅಂದ್ರೆ ನಿಮಗೆ ಡಾರ್ಮೆಟ್ರಿ ಬುಕ್ ಮಾಡ್ಕೊಂಡ್ರೆ ಜಸ್ಟ್ 90 ರೂಪೀಸ್ಗೆ ನೀವು ಅಲ್ಲಿ ಸ್ಟೇ ಮಾಡ್ಬೋದು. ಇವೆಲ್ಲ ನಿಮ್ಗೆ ವೆಬ್ಸೈಟ್ ಐತಿ, ಅದ್ರೊಳಗೆ ಬುಕ್ ಮಾಡ್ಕೊರಿ. ಆ್ಯಂಡ್ ಇವು ಯೂಶ್ವಲಿ ಏನಂದ್ರೆ ಫುಲ್ ಆಗಿರ್ತಾವೆ ಡಾರ್ಮೆಟ್ರೀಸ್. ಸೊ ಮೊದಲೇ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೀವು. ಆ್ಯಂಡ್ ಅವತ್ತಿನ ದಿನ ನಾನು ಹೋಗಿ ಜಸ್ಟ್ ಫ್ರೆಶ್ ಅಪ್ ಅದು ಆಗಿ ಅಲ್ಲೇ ಟೆಂಪಲ್ ಸುತ್ತ ವಾಕ್ ಮಾಡಿದೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ದಿಯು ಐಲ್ಯಾಂಡಿಗೆ ಹೋಗೋಕ್ಕಂತಂದೇಳಿ ಒಂದು ಆಟೋ ರೆಂಟ್ ಮಾಡಿದೆ. ಅವರು ದಿಯು ಐಲ್ಯಾಂಡಿಗೆ ಅಂದ್ರೆ ನಿಮ್ಗೆ 2000 ರೂಪೀಸ್ ಮಿನಿಮಮ್ ಚಾರ್ಜ್ ಮಾಡ್ತಾರೆ. ನೀವು ಗ್ರೂಪ್ ಒಳಗಾರ ಹೋಗ್ರಿ, ಒಬ್ಬರಾರ ಹೋಗ್ರಿ, ಮಿನಿಮಮ್ 2000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಯಾಕಂದ್ರೆ ನಂಗೆ ಮೇನ್ ಹೋಗೋದಿದ್ದಿದ್ದು ಗಂಗೇಶ್ವರ ಮಹಾದೇವ್ ಟೆಂಪಲ್ ಅಂತಂದದ, ಅದಕ್ಕೆ ಹೋಗೋದಿತ್ತು. ಆ ರೀಸನ್ಗೆ ನಾನು ದಿಯು ಪ್ಲ್ಯಾನ್ ಮಾಡಿದ್ದೆ. ಏನಂದ್ರೆ ಫಸ್ಟ್ ಅವರ ಸೈಟ್ ಸೀಯಿಂಗ್ ಅಂತಂದು ಹೇಳಿ ಫಸ್ಟ್ ಬಾಣಗಂಗಾ ಅಂತಂದು ಒಂದು ಪ್ಲೇಸಿಗೆ ಕರ್ಕೊಂಡು ಹೋದ್ರು. ಇಲ್ಲಿ ಏನಂದ್ರೆ ಸ್ವಯಂಭೂ ಶಿವಲಿಂಗಗಳಿದ್ದಾವೆ. ಯೂಶ್ವಲಿ ಇವು ಟೈಡ್ ಕಡಿಮೆ ಇದ್ದಾಗ ಮಾತ್ರ ಕಾಣಿಸ್ತಾವಂತ. ನಾನು ಹೋಗಿದ್ದು ಮಾರ್ಚ್ ಟೈಮ್ ಒಳಗಾಗಿದ್ದಕ್ಕೆ ನಮ್ಗೆ ಕ್ಲಿಯರಾಗಿ ಕಾಣಿಸತ್ತಿದ್ವು ಶಿವಲಿಂಗಗಳು, ದೊಡ್ಡ ದೊಡ್ಡ ಶಿವಲಿಂಗಗಳದಾವಲ್ಲಿ. ಆ್ಯಂಡ್ ಈ ಪ್ಲೇಸಿಂದ ಏನಂದ್ರೆ ವಿಶೇಷತೆ, ಈ ಪ್ಲೇಸಿಂದನೇ ಶ್ರೀಕೃಷ್ಣನ ಪಾದಕ್ಕೆ ಜರ ಅನ್ನೋ ಬೇಟೆಗಾರ ಬಾಣ ಬಿಟ್ಟಿದ್ದ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೋಗಿದ್ದು ಬಲ್ಕಾ ತೀರ್ಥ. ಅದು ಏನಂದ್ರೆ ಬಾಣಗಂಗಾಯಿಂದ 3 ಕಿಲೋಮೀಟರ್ಸ್ ಅದ. ಆ ಪ್ಲೇಸ್ ಏನಂದ್ರೆ ಶ್ರೀಕೃಷ್ಣ ಪರಮಾತ್ಮ ಅದೇ ಪ್ಲೇಸಲ್ಲಿ ಇದ್ದಾಗ ಪಾದಕ್ಕೆ ಬಾಣ ತಾಕಿದ್ದಂತ ಹೇಳ್ತಾರೆ. ಅಲ್ಲಿಂದ ನೆಕ್ಸ್ಟ್ ನಾವು ಒಂದು ಪ್ಲೇಸಿಗೆ ಹೋದ್ವಿ, ಅದು ಮೋಕ್ಷ ಪೀಪಲ್ ಅಂತಂದು ಹೇಳಿ. ಆ್ಯಂಡ್ ಇನ್ನೊಂದೇ ಅಲ್ಲೇ ನಿಯರ್ ಇದ್ದಿದ್ದು ಮಾಧವರಾಯ ಮಂದಿರ ಅಂತಂದು ಹೇಳಿ. ಇವೆರಡು ನೋಡಿಕೊಂಡು ನಾವು ದಿಯುಗೆ ಹೊರಟ್ವಿ. ದಿಯು ಏನಂದ್ರೆ ಅರೌಂಡ್ 90 ಕಿಲೋಮೀಟರ್ಸ್ ಅದ ಫ್ರಮ್ ಸೋಮನಾಥ್. ಸೊ ಇದು ಮಧ್ಯಾಹ್ನ ನಾವು ದಾರಿಯೊಳಗೆ ಊಟ ಮಾಡಿಕೊಂಡು ದಿಯು ಒಳಗೆ ಫಸ್ಟ್ ಹೋಗಿತ್ತಂದ್ರೆ ನಾವು INS ಕುಕ್ರಿ ಅಂತಂದು ಹೇಳಿ ಒಂದು ಹಡಗಿಂದ ಮೆಮರಿಯಲ್ ಮಾಡೋಣ, ಅಲ್ಲಿಗೆ ಹೋಗಿದ್ವಿ. ಈ INS ಕುಕ್ರಿ ಅನ್ನೋದು 1971 ಒಳಗೆ ಇಂಡೋ ಪಾಕಿಸ್ತಾನಿ ವಾರ್ ಒಳಗೆ ಪಾಕಿಸ್ತಾನಿ ಸಬ್ಮರೀನಿಂದ ಹಿಟ್ಟಾಗಿ ಮುಳುಗಿ ಹೋಗಿತ್ತಂತ. ಆ ಟೈಮ್ ಒಳಗೆ 18 ಆಫೀಸರ್ಸ್ ಆ್ಯಂಡ್ 176 ಸೇಲರ್ಸ್ ಜೀವಹಾನಿಯಾಗಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಮೆಮರಿಯಲ್ ಅಂತ ಮಾಡಿದ್ದಾರೆ. ಇದಕ್ಕೆ 100 ರೂಪೀಸ್ ಟಿಕೆಟ್ ಅದ. ಆ್ಯಂಡ್ ನೆಕ್ಸ್ಟ್ ಹೋಗಿದ್ದಂದ್ರೆ ದಿಯು ಫೋರ್ಟ್. ಇದು ಸುತ್ತಾಡೋಕ್ಕೆಲ್ಲ ಭಾಳ ಚಂದ ಅದ. ನಿಮ್ಗೆ ಏನಂದ್ರೆ ಪೀಸ್ಫುಲ್ಲಾಗಿ ಅನ್ಸುತ್ತೆ ಆ ಪ್ಲೇಸು. ಏನಿಲ್ಲ ಅಂದ್ರೆ ನಿಮಗೆ 2 hours ಬೇಕಾಗುತ್ತೆ ಆ ದಿಯು ಫೋರ್ಟ್ನ ನೋಡೋಕೆ, ಸುತ್ತಾಡೋಕೆ ಪೂರ್ತಿ. ಆ್ಯಂಡ್ ಇದಕ್ಕೂ ಏನಂದ್ರೆ 100 ರೂಪೀಸ್ ಟಿಕೆಟ್ ಅದ. ಅಲ್ಲಿಂದ ಒಂದು ನೆಕ್ಸ್ಟ್ ನಾವು ಚರ್ಚ್ಗೆ ಹೋದ್ವಿ. ಚರ್ಚ್ ನೋಡಿಕೊಂಡು ಗಂಗೇಶ್ವರ ಮಹಾದೇವ್ ಟೆಂಪಲ್ಗೆ ಹೋದ್ವಿ. ಇದು ನೀವು ಯೂಶ್ವಲಿ ನೋಡ್ತಿರ್ತೀರಲ್ಲ ರೀಲ್ಸ್ ಒಳಗೆ, ಶಾರ್ಟ್ಸ್ ಒಳಗದು ಸಮುದ್ರದ ನೀರೆಲ್ಲ ಬಂದು ಶಿವಲಿಂಗಗಳ ಮೇಲೆ ಬಂದು ಹೋಗುತ್ತಲ್ಲ, ಅದೇ ಟೆಂಪಲ್ ಈ ಗಂಗೇಶ್ವರ ಮಹಾದೇವ್. ಇದು ಏನಂದ್ರೆ ಪಾಂಡವರು ಪ್ರತಿಷ್ಠಾಪಿಸಿದ ಶಿವಲಿಂಗಗಳಂತ ಹೇಳ್ತಾರೆ. ನಾವು ನೆಕ್ಸ್ಟ್ ಇದನ್ನು ನೋಡಿಕೊಂಡು ಅಲ್ಲಿ ನೆಕ್ಸ್ಟ್ ಒಂದು ಬೀಚ್ ಇತ್ತು, ಹೋಗೋದಿತ್ತು. ಬಟ್ ನಮಗೆ ಆಲ್ರೆಡಿ ಟೈಮ್ ಆಗಿತ್ತು. ಆ್ಯಂಡ್ ನಮಗೆ ಬೀಚ್ ಅನ್ನೋದು ಕಾಮನ್ ಅಂತ ಅನಿಸುತ್ತೆ. ಇದು ಯೂಶ್ವಲಿ ದಿಯು ಅನ್ನೋದು ನಮಗೆ ಹೆಂಗೆ ಇಲ್ಲಿ ಹುಬ್ಳಿಗೆ ನಿಯರ್ ಗೋವಾ ಹೆಂಗೋ ಹಂಗೆ ಸೋಮನಾಥ ಅಂದರೆ ಗುಜರಾತ್ನವರಿಗೆ ದಿಯು ಐಲ್ಯಾಂಡ್ ಅದೇ ಥರ ಅಂತ. ಸೊ ನಾನೇನು ಆ ಬೀಚಿಗೆ ಹೋಗಲಿಲ್ಲ. ಅಲ್ಲಿಂದ ನಾನು ವಾಪಸ್ ರಿಟರ್ನ್ ಬಂದಾಗ ಅಂದರೆ ಸೋಮನಾಥಿಗೆ ಬರೋದ್ರೊಳಗೆ
ನೈಟ್ 7:30 ಆಗಿತ್ತು ಈವ್ನಿಂಗ್. ಅಲ್ಲಿಂದ ಸೋಮನಾಥ್ ಬಂದು ಸೋಮನಾಥದ ಮೇನ್ ಟೆಂಪಲ್ ಪಕ್ಕಕ್ಕೆ ಒಂದು ಓಲ್ಡ್ ಸೋಮನಾಥ ಟೆಂಪಲ್ ಅದ, ಅದರದ್ದು ದರ್ಶನ ಮಾಡ್ಕೊಂಡ್ವಿ. ಮಾಡ್ಕೊಂಡ್ಮೇಲೆ ಇನ್ನೂ ನಮಗೆ ಟೈಮ್ ಉಳಿದಿತ್ತು. ಆ್ಯಂಡ್ ಮೇನ್ ಟೆಂಪಲ್ ಕ್ಲೋಸ್ ಆಗೋದು ನೈಟ್ 9 ಗಂಟೆಗೆ. ಸೊ ಸೋಮನಾಥ ಮೇನ್ ಟೆಂಪಲ್ನೂ ಹೋಗಿ ದರ್ಶನ ಮಾಡಿದ್ವಿ. ದರ್ಶನ ಮುಗಿಸ್ಕೊಂಡು ಈ ಹಳೆ ಸೋಮನಾಥ ದೇವಸ್ಥಾನ ಅದಲ್ಲ, ಅದ್ರ ಎದುರುಗಡೆನೇ ಪ್ರಸಾದ ಇರುತ್ತೆ. ಹೋಗಿ ಊಟ ಮಾಡ್ಕೊಂಡು ಅವತ್ತಿನ ದಿನ ನಾನು ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೊಮ್ಮೆ ದರ್ಶನ ಮಾಡೋದಿತ್ತು ನಂಗೆ. ಸೊ ದರ್ಶನಕ್ಕೆ ಹೋದೆ. ಏನಂದ್ರೆ ದರ್ಶನಕ್ಕೆ ಮೊಬೈಲ್ ಅದು ಅಲೋ ಮಾಡೋದಿಲ್ಲ. ಸೊ ನೀವು ಅಲ್ಲೇ ಕೌಂಟ್ರ್ ಒಳಗೆ ಇಟ್ಟು ಹೋಗಬೇಕಾಗುತ್ತೆ. ಇಲ್ಲಿ ಫ್ರೀ ಕೌಂಟರ್ಸ್ ಇರ್ತಾವೆ. ದರ್ಶನ ಮುಗಿಸ್ಕೊಂಡು ನೀವು ಫೋಟೋ ಅದು ತಗೋಬೇಕಂದ್ರೆ ಟೆಂಪಲ್ ಹೊರಗಡೆ ಪೂರ್ತಿ ಹೊರಗೆ ಪಕ್ಕಕ್ಕೆ ಒಂದು ಬೀಚ್ ವ್ಯೂ ಅಂತಂದು ಮಾಡ್ಯಾರ. ಅದಕ್ಕೆ ನಿಮಗೆ 5 ರೂಪೀಸ್ ಟಿಕೆಟ್ ತೊಗೋತಾರ. ಅಲ್ಲಿಂದ ನಿಮ್ಗೆ ಭಾಳ ನಿಯರ್ ಟೆಂಪಲ್ ಕಾಣಿಸುತ್ತೆ. ಹಿಂದ್ಗಡೆ ಟೆಂಪಲ್ ಹಿಂದ್ಗಡೆ ವ್ಯೂ ಎಲ್ಲ ಅಂದ್ರೆ ಸಮುದ್ರದ ಹತ್ರನ ಪೂರ್ತಿ. ಈ ನೀವು ಫೋಟೋ ತಗೊಳ್ಳೋದು ಇತ್ತಂದ್ರೆ ಅಲ್ಲಿ ಹೋಗ್ರಿ, ಭಾಳ ಚಲೋ ಅದ ಪ್ಲೇಸ್. ಅಲ್ಲಿಂದ ಬಂದು ನಾನು ಮಧ್ಯಾಹ್ನ ಊಟ ಮಾಡಿಕೊಂಡು ಅಲ್ಲಿ ದ್ವಾರಕಾಗ ಬಸ್ ಇರ್ತಾವೆ. ಸ್ಲೀಪರ್, ಸಿಟ್ಟಿಂಗ್, AC ನಿಮ್ಗೆ ಯಾವ ಟೈಪ್ ಬೇಕು ಬಸ್ ಆ ಟೈಪ್ ಬಸ್ ಅದಾವ ಸೋಮನಾಥ್ ಬಸ್ ಸ್ಟ್ಯಾಂಡಿಂದ. ನಿಮ್ಗೆ ದ್ವಾರಕಾ ಸೋಮನಾಥಿಂದ ಒಂದು 5 hours ಜರ್ನಿ ಆಗುತ್ತೆ. ದ್ವಾರಕಾದಾಗೂ ನೀವೇನಾರು ರೂಮ್ ಬುಕ್ ಮಾಡಿದ್ರಿ ಅಂದ್ರೆ ಆರಾಮಿರುತ್ತೆ. ಯಾಕಂದ್ರೆ ಅಲ್ಲಿ ಪ್ರೈವೇಟ್ ಅದು ನಿಮ್ಗೆ 1200 to 1500 ಸಿಗ್ತಾವೆ. ಸೊ ನಿಮ್ಗೆ ಬುಕ್ ಮಾಡ್ಕೊಳಕಂದ್ರೆ ಯಾತ್ರಾಧಾಮ್ ಅಂತಂದು ಹೇಳಿ ಒಂದು ವೆಬ್ಸೈಟ್ ಅದ, ನೀವು ಅದ್ರೊಳಗೆ ಬುಕ್ ಮಾಡ್ಕೊರಿ. ಯಾಕಂದ್ರೆ ನಿಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ರೂಮ್ಸ್ ಸಿಗ್ತಾವೆ ದ್ವಾರಕಾ ಒಳಗೆ. ದ್ವಾರಕಾ ಕಂಪೇರ್ ಟು ಸೋಮನಾಥ್ ಭಾಳ ಕಾಸ್ಟ್ಲಿ ಅನಿಸುತ್ತೆ, ನಿಮ್ಗೆ ಬೇಗ ಸಿಗೋದಿಲ್ಲ ರೂಮ್ಸ್ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಅವತ್ತು ದ್ವಾರಕಾ ರೀಚ್ ಆದಮೇಲೆ ಅವತ್ತೊಂದಿನ ನಾನು ರೆಸ್ಟ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಅದು ಮಾಡಿಕೊಂಡು ಟೆಂಪಲ್ ಹತ್ರ ಹೋದೆ. ಅಲ್ಲೇನಂದ್ರೆ ಸೈಟ್ ಸೀಯಿಂಗ್ ಕರ್ಕೊಂಡು ಹೋಗೋಕಂತಂದೇಳಿ ಆಟೋ ಇರ್ತಾವೆ. ಇವ್ರು ನಿಮ್ಗೆ ಜಸ್ಟ್ 300 ರೂಪೀಸ್ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ಏನಂದ್ರೆ ಇದ್ರೊಳಗೆ ನಾಗೇಶ್ವರ ಜ್ಯೋತಿರ್ಲಿಂಗನೂ ಇನ್ಕ್ಲೂಡ್ ಮಾಡಿರ್ತಾರೆ. ನಾಗೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ಅಂದ್ರೆ ದ್ವಾರಕಾಯಿಂದ ಜಸ್ಟ್ 14-15 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಇದು ನಿಮ್ಗೆ ಜಸ್ಟ್ 30 ಮಿನಿಟ್ಸ್ ಒಳಗೆ ದರ್ಶನ ಆಗಿಬಿಡುತ್ತೆ. ಇಲ್ಲಿ ಮೊಬೈಲೆಲ್ಲ ಅಲೋ ಮಾಡ್ತಾರೆ ಒಳಗೆ. ನಂಗೆ ಅನ್ಸುತ್ತೆ ಈ 12 ಜ್ಯೋತಿರ್ಲಿಂಗ ಒಳಗೆ ಇದು ಒಂದು ಪ್ಲೇಸ್ ಒಳಗೆ ಅನ್ಸುತ್ತೆ ಮೊಬೈಲ್ ಅಲೋ ಮಾಡೋದು. ಉಳಿದಿದ್ದು ಯಾವ ಜ್ಯೋತಿರ್ಲಿಂಗ ಒಳಗೂ ನಾನು ಮೊಬೈಲ್ ಅಲೋ ಮಾಡಿದ್ದು ನೋಡಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಗೋಪಿ ತಲಾಬ್ ಅಂತಂದು ಹೇಳಿ. ಈ ಪ್ಲೇಸ್ ಏನಂದ್ರೆ ಶ್ರೀಕೃಷ್ಣ ಯಾವಾಗ ದ್ವಾರಕೆಗೆ ತನ್ನ ಕ್ಯಾಪಿಟಲ್ನ ಶಿಫ್ಟ್ ಮಾಡ್ತಾರೆ, ಆವಾಗ ಬೃಂದಾವನದ ಗೋಪಿಕೆಯರು ಶ್ರೀಕೃಷ್ಣನನ್ನು ಇಲ್ಲಿ ಬಂದು ಸೇರ್ತಾರೆ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಹೋಗಿದ್ದು ಬೇಟ್ ದ್ವಾರಕಾ ಅಂತ ಹೇಳಿ. ಬೇಟ್ ದ್ವಾರಕಾ ಅಂದ್ರೆ ಶ್ರೀಕೃಷ್ಣನ ಆ್ಯಕ್ಚುಯಲ್ ಮನೆ. ಆ್ಯಂಡ್ ಇಲ್ಲೇ ಸುಧಾಮ ಶ್ರೀಕೃಷ್ಣನಿಗೆ ಅವಲಕ್ಕಿಯನ್ನು ಕೊಟ್ಟಿರ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ನಾವು ಏನಂದ್ರೆ ದರ್ಶನ ಮಾಡಿಕೊಂಡು ಊಟ ಮಾಡಿದ್ವಿ ಅಲ್ಲೇನೆ. ಅಲ್ಲಿಂದ ನಾವು ಹೋಗಿದ್ದಂದ್ರೆ ರುಕ್ಮಿಣಿ ಮಂದಿರ. ಅಂದ್ರೆ ಇದು ದ್ವಾರಕಾಧೀಶ್ ಟೆಂಪಲಿಂದ 2 ಕಿಲೋಮೀಟರ್ ದೂರ ಅದ. ಇಲ್ಲಿ ಸ್ಟೋರಿ ಏನಂದ್ರೆ ದುರ್ವಾಸ ಮುನಿ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ತಮ್ಮ ರಥದಲ್ಲಿ ದುರ್ವಾಸ ಮುನಿಯನ್ನು ಕರ್ಕೊಂಡು ಹೋಗುವಾಗ ರುಕ್ಮಿಣಿಗೆ ನೀರಡಿಕೆ ಆಗುತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ನೀರನ್ನು ತೆಗಿತಾರಂತ ಭೂಮಿಯಿಂದ. ತೆಗೆದಾಗ ಅದು ನೀರು ರುಕ್ಮಿಣಿ ದೇವಿ ದುರ್ವಾಸ ಋಷಿಗಳಿಗೆ ಕೊಡ್ಲಾರ್ದಂಗೆ ತಾನು ಮಾತ್ರ ಕುಡಿತಾಳೆ. ಸೊ ಅವಾಗ ದುರ್ವಾಸ ಮುನಿಗೆ ಕೋಪ ಬಂದು ಅವರು ಶಾಪ ಕೊಡ್ತಾರಂತ. ಶ್ರೀಕೃಷ್ಣನಿಂದ ನೀನು ದೂರ ಇರಬೇಕನ್ನೋ ಥರ ಶಾಪ ಕೊಡ್ತಾರಂತ. ಅದಕ್ಕೆ ಈ ರುಕ್ಮಿಣಿ ದೇವಿ ಟೆಂಪಲ್ ಏನಂದ್ರೆ ದ್ವಾರಕೆಯಿಂದ 2 ಕಿಲೋಮೀಟ್ರ್ ದೂರ ಅದ. ಆ್ಯಂಡ್ ಅಲ್ಲಿಂದ ವಾಪಸ್ ಬಂದು ನಾವು ರೂಮ್ದೊಳಗೆ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ದ್ವಾರಕಾಧೀಶ್ ದರ್ಶನ ಮಾಡಿದ್ವಿ. ಇಲ್ಲೂ ನಿಮ್ಗೆ ಏನಂದ್ರೆ ಮೊಬೈಲ್ ಅಲೋ ಮಾಡಲ್ಲ, ಹೊರಗಡೆ ಲಾಕರ್ಸ್ ಇರ್ತಾವೆ, ಇಟ್ಟು ಹೋಗಬೇಕಾಗತ್ತೆ. ಆ್ಯಂಡ್ ದರ್ಶನ ಮುಗಿಸಿ ಊಟ ಮಾಡಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ 11:40ಗೆ ನಮ್ಗೆ ದ್ವಾರಕಾ ಟು ಮುಂಬೈ ಟ್ರೈನ್ ಇತ್ತು. ಇದು ಮುಂಬೈ ನೆಕ್ಸ್ಟ್ ಡೇ ಅಂದರೆ ಮಾರ್ನಿಂಗ್ 4:55ಗೆ ರೀಚ್ ಆಗಿತ್ತು. ಆ್ಯಂಡ್ ಅವತ್ತಿನ ದಿನ ನೀವು ಬೇಕು ಅಂದ್ರೆ ಮುಂಬೈನಾಗ ಸುತ್ತಾಡಬೇಕು ಅನಿಸಿದ್ರೆ ಸುತ್ತಾಡ್ಬೋದು. ಬಟ್ ನನಗೆ ಟೈಮ್ ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗ್ಬೇಕಾಗಿತ್ತು ನಾನು. ಹಾಗಾಗಿ 6:50ಗೆ ಒಂದು ಸ್ಲೀಪರ್ ಬಸ್ ಇತ್ತು ನಂಗೆ ಮುಂಬೈ ಟು ಹುಬ್ಳಿ. ನಾನು ಅದು ಬುಕ್ ಮಾಡ್ಕೊಂಡು ನೈಟ್ 9 o'clock ಅಂದರೆ ಹುಬ್ಳಿ ರೀಚ್ ಆದೆ. ಇದು ನಂದು ಗುಜರಾತ್ ಸ್ಪಿರಿಚುವಲ್ ಟ್ರಿಪ್ ಆಗಿತ್ತು.
ನಾನಿಲ್ಲಿ ಡೀಟೇಲಾಗಿ ಟ್ರೈನ್ಸ್ ಟೈಮಿಂಗ್ಸ್ ಸ್ಟೇ ಬುಕ್ಕಿಂಗ್ ಎಲ್ಲ ಹೇಳಿಲ್ಲ. ನಿಮಗೇನಾದರೂ ಬೇಕು ಅಂದ್ರೆ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿರಿ, ಅದಕ್ಕಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು.